ನಂದು ಬೆಂಗಳೂರು ನಾರ್ತ್ ಬರ್ತದೆ. ಡಿ.ಬಿ. ಚಂದ್ರೇಗೌಡರು 5 ವರ್ಷ ಇದ್ರು, ಸದಾನಂದ ಗೌಡರು 10 ವರ್ಷ ಇದ್ರು. ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲ್ ಆಗಲಿಲ್ಲ. ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ನಾನು 10 ವರ್ಷ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನೇ ಹೋಗಕ್ಕೆ ನಾನೇ ಭಯ ಪಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಏನ್ ಮಾತಾಡ್ತಾರೋ, ಯಾವ ಟೈಮಲ್ಲಿ ಏನ್ ದ್ವೇಷ ಭಾಷಣ ಮಾಡ್ತಾರೋ, ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ, ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ಭಯ ಆಗ್ತಾ ಇದೆ. ಒಂದು ವಾರದಿಂದ ಈಚೆಗೆ ಸದಾನಂದ ಗೌಡರು 10 ವರ್ಷ, ಕಾಂಗ್ರೆಸ್, ಬಿಜೆಪಿ, JDS ಮೂರನ್ನು ಒಂದೇ ತರ ನೋಡಿಕೊಂಡಂತ ಸಂದರ್ಭ. ಒಂದೇ ಒಂದು ಬೆಂಕಿ ಉಗುಳತಕ್ಕಂತ ಮಾತು ಯಾವತ್ತೂ ಕೂಡ ಸದಾನಂದ ಗೌಡ ಆಡಲಿಲ್ಲ. ಒಂದೇ ಒಂದು ಮಾತು ಡಿ.ಬಿ. ಚಂದ್ರೇಗೌಡರು ಕೂಡ ಆಡಲಿಲ್ಲ. ಅಗೇನೆಸ್ಟ್ ಆಗಿ ಇವ್ರು ಇನ್ನೂ ಬಂದೇ ಇಲ್ಲ, ಇನ್ನೂ ಎಲ್ಲ ಓಟೇ ಕೇಳ್ತಾ ಇಲ್ಲ. ಇವನ್ ನಾನು ಶಾಸಕ ಇದ್ರೂ ಕೂಡ ನನ್ನ ಕ್ಷೇತ್ರಕ್ಕೆ ಬಂದು ಬೆಂಕಿ ಅಂತ ಉಂಡೇನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಇದೇ ತರ ಆದ್ರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನ ಕೇಳಬೇಕಾದಂತ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದ್ರೆ ಇನ್ನು ಬೆಂಗಳೂರಿನಲ್ಲಿ ಯಾವ ತರ? ಎಲ್ಲೋ ತಮಿಳುನಾಡವ್ರು ಬರ್ತಾರೆ, ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ, ಎಲ್ಲೋ ಇನ್ನೊಂದು ಬರ್ತಾರೆ, ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನ ಇವರು MP ಆಗಕ್ಕೆ ಬಂದಿದ್ದಾರಾ, ಇದರ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರಾ? ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ.